30,000 ಕೋಟಿ ಒಂದು ವರ್ಷಕ್ಕೆ ಕೊಡೋದು ನಾವು ತೆರಿಗೆನ. ಎಷ್ಟು ಕೇಳ್ತಾ ಇಲ್ಲ ನಾವು. ನಾವೇನು ಕೊಡಿಯಪ್ಪ ಭಿಕ್ಷೆ ಕೊಡಿ ಅಂತ ನಿಮ್ಮ ರಾಜ್ಯದ ಕೇಂದ್ರ ಸರ್ಕಾರದವ್ರು ಕೊಡಿ ದುಡ್ಡು ಅಂತ ಹೇಳಲ್ಲ. ನಮ್ಮ ದುಡ್ಡು ಕೊಡಯ್ಯ ಅಂತ ಹೇಳ್ತಾ ಇದ್ವಿ. ನಮ್ ದುಡ್ಡು ಕೊಡ್ರಿ, ನಮ್ಮ ಪಾಲು, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಪಾಲು. ಬರೀ ಟ್ಯಾಕ್ಸ್ ಕಟ್ಕೊಂಡಿರೋದು ನಾವು. ಇಟ್ ಇಸ್ ಅನ್ ಆಬ್ಲಿಗೇಷನ್ ಆನ್ ದಿ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ದಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005. ಇಂಥ ಸನ್ನಿವೇಶಗಳಲ್ಲಿ ಅವರು ಕೊಡಬೇಕು ಅಂತಕ್ಕಂಥದ್ದು ಕಾನೂನು ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಫೈನಾನ್ಸ್ ಕಮಿಷನ್ಗಳು ಶಿಫಾರಸುಗಳನ್ನು ಮಾಡಿರ್ತಕ್ಕಂಥದ್ದು. ಸೊ 1 ತಿಂಗಳಲ್ಲಿ ಕೊಡಬೇಕು ಅಂತ ಇದೆ. ಈಗ ಎಷ್ಟನೇ ತಿಂಗಳು ಇದು? 23 ಇವತ್ತಿಗೆ ಅವ್ರಿಗೆ ಸಬ್ಮಿಟ್ ಮಾಡಿದ್ದು ಯಾವತ್ತು ರಿಪೋರ್ಟು? ಅಕ್ಟೋಬರ್ 20. ಒರಿಜಿನಲ್ ಮೆಮೊರಾಂಡಮ್ ಸೆಪ್ಟೆಂಬರ್. ನಾವು ಸೆಪ್ಟೆಂಬರ್ ಮೆಮೊರಾಂಡಮ್ ಕೊಟ್ಟು ಅಕ್ಟೋಬರ್ 20ನೇ ತಾರೀಕಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ. ಅಕ್ಟೋಬರ್ 20ನೇ ತಾರೀಕಿಗೆ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 5 ತಿಂಗಳಾಯ್ತು. 5 ತಿಂಗಳಾದ್ರೂ ಕೂಡ ₹1 ಬಿಡುಗಡೆ ಮಾಡಿಲ್ಲ. 1 ತಿಂಗಳಲ್ಲೇ ಕೊಡಬೇಕು ಅಂತ ಇರೋದು ಕಾನೂನು ಪ್ರಕಾರ. 5 ತಿಂಗಳಾದ್ರೂ ಕೊಟ್ಟಿಲ್ಲ. ಅದಕ್ಕೆ ನಮಗೆ ಬೇರೆ ದಾರಿ ಇಲ್ಲದೇನೆ ಕೋರ್ಟ್ ಅನ್ನ ಅಪ್ರೋಚ್ ಮಾಡಿದ್ದೀವಿ, ಸುಪ್ರೀಂ ಕೋರ್ಟ್ ಅನ್ನ ಅಪ್ರೋಚ್ ಮಾಡಿದ್ದೀವಿ. ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ರಿಟ್ ಪಿಟಿಷನ್ ಅನ್ನು ಫೈಲ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಕಾನೂನು ರೀತಿಯ ನಮಗೆ ಪರಿಹಾರ ಕೊಡಲಿಕ್ಕೆ ಡೈರೆಕ್ಷನ್ ಕೊಡಬೇಕು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಮತ್ತೆ ಮ್ಯಾನ್ಯುಯಲ್ ಪ್ರಕಾರ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಕೊಟ್ಟಿಲ್ಲ. 5 ತಿಂಗಳಾದ್ರೂ ಕೂಡಲೇ ಕೊಡಿ ಅಂತೇಳಿ ಬಿಜೆಪಿಯವರು ಇದಾರಲ್ಲ, ಈ ನುಸ್ಕುನಿಕಾಯಿ ಅಂತೀವಿ ನಾವು ಇದರಲ್ಲಿ, ನಮ್ಮ ಹಳ್ಳಿನಲ್ಲಿ. ಆ ತರ ಬರೀ ಸುಳ್ಳೆ ಹೇಳೋದು ಗಿರಾಕಿಗಳು. ಅವ್ರಿಗೆ ಸತ್ಯ ಹೇಳಿ ಗೊತ್ತೇ ಇಲ್ಲ ಅವ್ರಿಗೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತೀನಿ, ಸುಳ್ಳೆ ಅವ್ರ ಮನೆ ದೇವರು, ಸುಳ್ಳೆ ಅವ್ರ ಮನೆ ದೇವರು. ಬೇರೆ ಏನು ಹೇಳೋದಿಲ್ಲ, ಬರೀ ಸುಳ್ಳೆ ಹೇಳೋದು. ಆ ಸುಳ್ಳನ್ನ ಸುಳ್ಳು ಅಂತ ಮಾಡೋರು ಯಾರು? ನೀವು. ಈ ಬಿಜೆಪಿಯವರು ಇವ್ರ ಮನೆ ಹಾಳಾಗ ಯಾವತ್ತಾರು ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಇವರು ನೋಡಿ. 1925ನೇ ಇಸ್ವಿನಲ್ಲಿ RSS ಪ್ರಾರಂಭ ಆಯಿತು. ಎಷ್ಟನೇ ಇಸ್ವಿ? 1925ನೇ ಇಸ್ವಿ. ಆಗ ಬಹಳ ಪೀಕ್ನಲ್ಲಿತ್ತು ಸ್ವಾತಂತ್ರ್ಯ ಹೋರಾಟ ಅಲ್ವಾ? ಅದು ಪ್ರಾರಂಭ ಮಾಡಿದವರು ಯಾರು? RSSನ ಎಡ್ಗೆ ವಾರ್. ಯಾರು? ಎಡ್ಗೆ ವಾರ್. ಅದಾದ್ಮೇಲೆ ಗುರೂಜಿ ಅಂತ ಒಬ್ಬರು ಬಂದರು. ಅವರು 1940ನೇ ಇಸ್ವಿಯವರೆಗಿದ್ರು. ಅದಾದ್ಮೇಲೆ ಗುರೂಜಿ ಅಧ್ಯಕ್ಷರಾದರು. ಯಾವತ್ತಾರು ಒಂದು ದಿನ ಅವರಿಬ್ಬರಲ್ಲಿ ಯಾವನಾರುವೆ ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು? ಹೇಳಿ ನೋಡೋಣ. ಮತ್ತೆ ಏನ್ ಭಾರತ ಮಾತೆ ಮಕ್ಕಳು, ಭಾರತ ಮಾತೆ ಮಕ್ಕಳು. ನಾವು ಯಾರ ಮಕ್ಕಳು? ಸ್ವಾತಂತ್ರ್ಯ ತಂದು ಕೊಟ್ಟವರು ನಾವು ಭಾರತ ಮಾತೆ ಮಕ್ಕಳಲ್ಲ. ಅವ್ರು ಸ್ವಾತಂತ್ರ್ಯ ಬ್ರಿಟಿಷ್ನವ್ರ ಜೊತೆ ಇದ್ದವರು ಭಾರತ ಮಾತೆ ಮಕ್ಕಳು. ಮೀಡಿಯಾದವ್ರು ಭೇಟಿ ಮಾಡಿದ್ರೆ ಪ್ರಶ್ನೆ ಕೇಳ್ತಾರಲ್ಲ, ಅದಕ್ಕೆ ಅವ್ರನ್ನ ಅವಾಯ್ಡೇ ಮಾಡ್ಬಿಟ್ಟು ಮನ್ ಕಿ ಬಾತ್ ಇದನ್ನು ಹೇಳೋದು. ಅಲ್ಲಿ ಬಾಯಿ ಬಂದಾಗ ಹೇಳೋದು, ಅವರ ಪಕ್ಷದ ಇಡನ್ ಅಜೆಂಡಾ ಎಲ್ಲನೂ ಪ್ರಸ್ತಾಪ ಮಾಡೋದು, ಭಾವನಾತ್ಮಕವಾದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡೋದು. ಅದನ್ನ ಬಿಟ್ರೆ ಬೇರೆ ಏನೂ ಹೇಳಲ್ಲ. ನಾನು ಹೇಳ್ತೀನಿ, ಬಹಳ ಸುಳ್ಳು ಹೇಳಿದವರು ಪ್ರಧಾನಮಂತ್ರಿಗಳು, ಈ ದೇಶದ ಪ್ರಧಾನಮಂತ್ರಿಗಳಲ್ಲಿ ಹೆಚ್ಚು ಸುಳ್ಳು ಹೇಳಿದವರು ಅಂದ್ರೆ ಇವರೇ, ಮಿಸ್ಟರ್ ನರೇಂದ್ರ ಮೋದಿ. ಬಹಳ ಸುಳ್ಳು ಹೇಳಿದರು, ಒಂದು ಈಡೇರಿಸಿಲ್ಲ.